ಹಾಯ್ ಫ್ರೆಂಡ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಕ್ಯಾರೆಟ್ ಹಲ್ವಾನ ಮಾಡ್ತಾಯಿದ್ದೀನಿ. 1 kg ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ. ನಂತರ ಒಂದು ಕುಕ್ಕರ್ ಬಿಸಿಟ್ಟಿದ್ದೀನಿ. 2ರಿಂದ 3 ಟೇಬಲ್ ಸ್ಪೂನ್ ತುಪ್ಪನ ಹಾಕಿದ್ದೀನಿ. ಈ ಕ್ಯಾರೆಟ್ ತುರಿನ ಹಾಕಿ 3ರಿಂದ 4 ನಿಮಿಷ ಸಿಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಎಷ್ಟು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಆಗುತ್ತೆ. ಜಾಸ್ತಿ ಉರಿ ಇಡಬೇಡಿ. ನೋಡಿ, ಸಿಮ್ನಲ್ಲಿ 3ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನಂತರ 1 ಕಪ್ ಹಾಲನ್ನ ಹಾಕಿ, ನೀರು ಹಾಕಬೇಡಿ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಹಾಲನ್ನ ಹಾಕಿದ ನಂತರ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಮೀಡಿಯಮ್ ಉರಿಯಲ್ಲಿ ಒಂದು 3 ಸೀಟಿಗೆ ಇಟ್ಬಿಡಿ ಬೇಯಕ್ಕೆ. ನೋಡಿ, 3 ಸೀಟಿ ಆಗಿ ಗಾಳಿ ಕೂಡ ಹೋಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ 1 ಕಪ್ ಸಕ್ಕರೆನ ಹಾಕಿ 3ರಿಂದ 4 ನಿಮಿಷ ಬೇಯಿಸಿ. ನೀರೆಲ್ಲ ಡ್ರೈ ಆಗಬೇಕು, ಚೆನ್ನಾಗಿ ಅಲ್ಲಿವರೆಗೂ ಬೇಯಿಸಬೇಕು. ಸಕ್ಕರೆನ ಹಾಕಿ ಒಂದು ಸೈಡ್ ಬೇಯ್ತಾ ಇರುತ್ತೆ. ಒಂದು ಬೌಲ್ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಹಾಲಿನ ಪೌಡ್ರ್ನಲ್ಲಿ ಒಂದು ಸ್ವಲ್ಪ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲಿನ ಪೌಡ್ರ್ ಇಲ್ಲ ಅಂದರೆ ಖೋವಾ ಕೂಡ ಹಾಕ್ಬೋದು, ಸ್ವೀಟ್ಲೆಸ್ ಖೋವಾ ಬರುತ್ತಲ್ವ. ಈ ಮಿಕ್ಸ್ ಮಾಡಿರೋಂಥ ಹಾಲಿನ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಡ್ರೈ ಆಗಬೇಕು, ಅಲ್ಲಿವರೆಗೂ ಬೇಯಿಸಿ ಹಲ್ವಾನ. ನೀರು ಇರಬಾರ್ದು. ನೋಡಿ, ಚೆನ್ನಾಗಿ ಡ್ರೈ ಆಗಿದೆ. ಇಷ್ಟಾದ ನಂತರ ಒಂದು ಚಿಕ್ಕ ಪ್ಯಾನ್ನ ಬಿಸಿಟ್ಟಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ತುಪ್ಪನ ಹಾಕಿದ್ದೀನಿ. ತುಪ್ಪ ಬಿಸಿ ಆದ ನಂತರ ಒಂದು ಸ್ವಲ್ಪ ಬಾದಾಮಿ, ಸ್ವಲ್ಪ ಗೋಡಂಬಿನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಒಣ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿಬಿಡಿ. ಒಣ ದ್ರಾಕ್ಷಿ ಹಾಕಿದ ನಂತರ ಫ್ರೈ ಮಾಡಬೇಡಿ. ಈಗ ತುಪ್ಪದ ಸಮೇತನೇ ಈ ಡ್ರೈ ಫ್ರೂಟ್ಸ್ನ ಹಾಕಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಡ್ರೈ ಆಗೋವರೆಗೂ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಡ್ರೈ ಆಗಿದೆ. ಇಷ್ಟ ಆದರೆ ಸಾಕು, ರೆಡಿಯಾಗಿದೆ. ತುಂಬಾ ರುಚಿಯಾಗಿರುವಂಥ ಈ ಕ್ಯಾರೆಟ್ ಹಲ್ವಾನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ.